ಜನವರಿ 13ನೇ ತಾರೀಕು ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಈ ಶಾಸಕಾಂಗ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಜನವರಿ 13ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಎಐಸಿಸಿ ನಾಯಕರ ಸಮ್ಮುಖದಲ್ಲಿಯೇ ಸಿಎಲ್ಪಿ ಮೀಟಿಂಗ್ ನಡೆಯಲಿ ಅಂತೇಳಿ ಡಿಕೆಶಿ ಆಗ್ರಹ. ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಜರಿರುವಂತೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಬೆಳಗಾವಿ ಸಮಾವೇಶದ ಸಿದ್ಧತೆಯ ನೆಪದಲ್ಲಿ ಸಿಎಲ್ಪಿ ಮೀಟಿಂಗ್. ಇದೇ ವೇದಿಕೆಯಲ್ಲಿಯೇ ಡಿಕೆಶಿ ವಿರುದ್ಧ ಗುಟುರು ಹಾಕಲಿಕ್ಕೆ ಸಿಎಂ ಬಣ ಸಿದ್ಧತೆ. ಎಐಸಿಸಿ ನಾಯಕರಿದ್ರೆ ನನಗೆ ಆನೆ ಬಲ ಬಂದಂತಾಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿತ್ತು. ಈ ಡಿನ್ನರ್ ಮೀಟಿಂಗ್ ಮೂಲಕ ಈಗ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಆಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಲ್ಪಿ ಮೀಟಿಂಗ್ ಇದೇ 13ನೇ ತಾರೀಕು ಅಂದರೆ ಸಂಕ್ರಾಂತಿಗೂ ಒಂದು ದಿನದ ಮೊದಲು ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರಬಹುದು, CT ರವಿ ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡಂತಹ ರೀತಿ ಆಗಿರಬಹುದು, ಜೊತೆಗೆ ಅಧಿಕಾರ ಹಸ್ತಾಂತರದ ವಿಚಾರ ಆಗಿರಬಹುದು, ಹೆಚ್ಚುವರಿ DCMಗಳ ನೇಮಕ ವಿಚಾರ ಆಗಿರಬಹುದು, ಹಲವು ವಿಚಾರಗಳನ್ನು ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರ ಬಣ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬೀಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ DCM ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಸಾಲು ಸಾಲು ಡಿನ್ನರ್ ಮೀಟಿಂಗ್ಗಳಾಗಿರುವಂಥದ್ದು. ಮೊನ್ನೆ ಅಹಿಂದ ಆಗಿತ್ತು, ಅಹಿಂದ ನಾಯಕರುಗಳ ಭೇಟಿಯಾಗಿತ್ತು. ಅದಾದ ಮೇಲೆ SC/ST ನಾಯಕರುಗಳ ಭೇಟಿಗೆ ಈಗ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಡಿಕೆ ಶಿವಕುಮಾರ್ ಅವರ ಮುಗಿಬೀಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಪ್ಲಾನನ್ನು ಮಾಡಿಕೊಂಡಿದೆ ಅನ್ನುವಂತಹ ವಿಚಾರ DCM ಡಿಕೆ ಶಿವಕುಮಾರ್ಗೂ ಕೂಡ ಗೊತ್ತಾದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ವರಿಷ್ಠರ ಸಮ್ಮುಖದಲ್ಲಿಯೇ ಸಿಎಲ್ಪಿ ಮೀಟಿಂಗ್ ಆಗಲಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ DCM ಡಿಕೆ ಶಿವಕುಮಾರ್ ಅವರು. ಒಂದು ವೇಳೆ ವರಿಷ್ಠರು ಈ ಸಭೆಯಲ್ಲಿ ಹಾಜರಾಗಿದ್ದೇ ಆದರೆ ಅದು ಸಹಜವಾಗಿಯೇ DCM ಡಿಕೆ ಶಿವಕುಮಾರ್ ಅವರಿಗೆ ಆನೆ ಬಲ ತಂದಂತಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, DCM ಡಿಕೆ ಶಿವಕುಮಾರ್ ಅವರ ಈ ಮನವಿ ಏನನ್ನ ಸೂಚಿಸ್ತಾ ಇದೆ ಅಂಥೇಳಿ, ಯಾಕಾಗಿ ವರಿಷ್ಠರ ಸಮ್ಮುಖದಲ್ಲಿಯೇ ಈ ಸಭೆ ಆಗಬೇಕು ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ DCM ಡಿಕೆ ಶಿವಕುಮಾರ್ ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು ಎರಡು ವಿಚಾರಗಳಿಗೋಸ್ಕರವಾಗಿ ಡಿಕೆ ಶಿವಕುಮಾರ್ ಅವರು ಈ ಪ್ಲಾನನ್ನು ಮಾಡಿರ್ಬೋದು. ಒಂದು, ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗದ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಂಗಾಗುತ್ತೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದಿಂದ ಏನೆಲ್ಲ ಸ್ಟ್ರಾಟಜಿಗಳು ಆಗ್ತಾ ಇದೆ, ಗೇಮ್ ಪ್ಲಾನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಂಗಾಗುತ್ತೆ ಅಂತ ಒಂದು. ಇನ್ನೊಂದು, ಹೈಕಮಾಂಡ್ ನಾಯಕರಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮುಗಿಬೀಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ತಗ್ಬೋದು ಅನ್ನೋ ಲೆಕ್ಕಾಚಾರವೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಒಂದೇ ಹೇಟಿಗೆ ಎರಡು ಹಕ್ಕಿಗಳನ್ನು ಹೊಡೆಯುವಂಥ ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಈ ಸ್ಟ್ರಾಟಜಿಯಿಂದಾಗಿದೆ. ಹಾಗಾಗಿ ಅವತ್ತಿನ ಸಭೆಯಲ್ಲಿ ಬಹುತೇಕ ರಣದೀಪ್ ಸುರ್ಜೇವಾಲಾ ಅವರು ಭಾಗವಹಿಸುವಂಥ ಸಾಧ್ಯತೆ ಇದೆ, ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮತ್ತು ಅವರ ಮುನಿಸು ಸಿಟ್ಟುಗಳನ್ನು ಕೂಡ ಹೊರಹಾಕಿಸೋದ್ರ ನಿಟ್ಟಿನಲ್ಲಿ ಅದನ್ನು ಒಂದು ರೀತಿಯಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಎದುರಾಳಿಗಳು ಎಷ್ಟರ ಮಟ್ಟಿಗೆ ತಮ್ಮ ಆಕ್ರೋಶ, ತಮ್ಮಲ್ಲಿರ್ತಕ್ಕಂಥ ದುಗುಡ ಬೇರೆ ಬೇರೆ ರೀತಿಯದನ್ನಲ್ಲೂ ಕೂಡ ಹೊರ ಹಾಕ್ತಾರೆ, ಅದು ನನಗೆ ಮತ್ತಷ್ಟು ಲಾಭ ಆಗುತ್ತೆ, ಅದು ಹೈಕಮಾಂಡ್ ಸಮ್ಮುಖದಲ್ಲಿ ಆದರೆ ಅನ್ನೋದು ಕೂಡ DKಶಿಯ ಲೆಕ್ಕಾಚಾರ ಆಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಮನವಿ ಮಾಡ್ಕೊಂಡಿದ್ದಾರೆ. ಆದರೆ ಬೆಳಗಾವಿ ಸಮಾವೇಶದ ಹಿನ್ನೆಲೆಯಲ್ಲಿ ಆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಮತ್ತು ಜನರನ್ನು ಕರ್ತರಬೇಕು, ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಟಾಸ್ಕ್ ಕೊಡ್ತೀವಿ, ಆ ಕಾರಣಕ್ಕೋಸ್ಕರವಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದೀವಿ ಅಂತಲೂ ಕೂಡ ಕಾಂಗ್ರೆಸ್ನ ನಾಯಕರು ಶಾಸಕರಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಕೇವಲ ಅದೊಂದು ಅಜೆಂಡಾವನ್ನೇ ಫಿಕ್ಸ್ ಮಾಡ್ತಾರೋ ಅಥವಾ ಬೇರೆದಕ್ಕೆಲ್ಲದಕ್ಕೂ ಕೂಡ ಹಲವು ಮಾಡ್ತಾರೋ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಅವತ್ತಿನ ಶಾಸಕಾಂಗ ಪಕ್ಷದ ಸಭೆ ಏನಿದೆ ಸಾಕಷ್ಟು ಒಂದು ರೀತಿಯಲ್ಲಿ ರೋಚಕತೆಯಿಂದ ಕೂಡಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇರತಕ್ಕಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.